ಹಾಯ್ ಗೆಳೆಯರೇ, ನಾನು ಅರುಣ್. ನಾನು ಇವಾಗ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು, ಬಾಡಿಗೆಗೆ ಬಂದ ನಮ್ಮ ದೂರದ ಸಂಬಂಧಿಕರ ಜೊತೆಗಿನ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ನಮ್ಮದೇ ಸ್ವಂತ ಮನೆ ಇದ್ದುದರಿಂದ ಇದು 2 ಅಂತಸ್ತನ್ನು ಹೊಂದಿದೆ. ನಾವು ಮೇಲಿನ ಮನೆಯಲ್ಲಿ ಇದ್ದು ಕೆಳಗಿನ ಮನೆಯನ್ನು ಬಾಡಿಗೆಗೆ ನೀಡಿದ್ದೇವೆ. ಇನ್ನು ನಮ್ಮ ಮನೆಯ ಬಾಡಿಗೆಗೆ ಅಷ್ಟಾಗಿ ಯಾರೂ ಬರುತ್ತಿರಲಿಲ್ಲ. ಕೊನೆಗೆ ಉಡುಪಿಯ ಕಡೆಯಿಂದ ಬಂದ ಇಬ್ಬರು ನಮ್ಮ ಪಕ್ಕದ ಮನೆಯಲ್ಲಿ ಇರತೊಡಗಿದರು. ಇನ್ನವರ ಪೈಕಿ ಒಬ್ಬರ ಹೆಸರು ಸರೋಜಾ, ಇವರ ಯಜಮಾನನ ಹೆಸರು ರಾಕೇಶ್. ಮದುವೆಯಾಗಿ 1 ವರ್ಷ ಆಗಿದ್ದರೂ ಬೇರೆ ಊರಲ್ಲಿದ್ದು, ಇವರು ಯಜಮಾನಿಗೆ ಇಲ್ಲಿಗೆ ವರ್ಗಾವಣೆಯಾಗಿದ್ದಕ್ಕೆ ಸಿಟಿಗೆ ಬಂದಿದ್ದರು. ಈ ಮೊದಲು ಬೇರೆ ಮನೆಯಲ್ಲಿ ಇದ್ದವರು ಮನೆಯ ಮಾಲೀಕನ ತೊಂದರೆ ತಾಳಲಾರದೆ ಆ ಮನೆಯನ್ನು ಬಿಟ್ಟು ಅಲ್ಲಲ್ಲಿ ಅಂತ ಅಲೆದು ಕೊನೆಗೆ ನಮ್ಮ ಮನೆಗೆ ಬಾಡಿಗೆಗೆ ಬಂದರು. ಇನ್ನು ರಾಕೇಶ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನಿಗೆ ಹೆಚ್ಚಾಗಿ ರಾತ್ರಿ ಪಾಳಿ ಇರುತ್ತಿತ್ತು. ಅವರು ಮನೆಯಲ್ಲಿದ್ದು ಮನೆ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದರು. ಇನ್ನು ಇವರ ಬಗ್ಗೆ ಹೇಳುವುದಾದರೆ, ಅವರು ನೋಡಲು ಅಂದವಾಗಿದ್ದು ಸುಮಾರು 25 ವಯಸ್ಸು ಇರಬಹುದು. ಯಾರು ಬೇಕಾದರೂ ಅವರು ಅಂದಕ್ಕೆ ಚಂದಕ್ಕೆ ಸೋಲುತ್ತಾರೆ. ಹಾಲಿನಂತ ಬಣ್ಣ, ಕಮಲದಂತ ಕಣ್ಣುಗಳು, ನೋಡಲು ಸ್ವಲ್ಪ ದಪ್ಪ ಇದ್ದರು. ಇನ್ನು ಇವರನ್ನು ಮೊದಲಿಗೆ ಸರಿಯಾಗಿ ನಾನು ನೋಡಿರಲಿಲ್ಲ. ಒಂದು ದಿನ ಮೇಲಿನ ಮನೆಗೆ ಕರೆಂಟ್ ಬಿಲ್ ಕಟ್ಟಿ ಅಂತ ಹೇಳೋಕೆ ಹೋದಾಗ ಅವರನ್ನು ಮೊದಲ ಬಾರಿಗೆ ಕಂಡೆ. ಅವರನ್ನು ಕಂಡ ಕ್ಷಣವೇ ನಾನು ಬೆರಗಾಗಿದ್ದೆ. ಅವರನ್ನು ಕಂಡ ಮೊದಲ ದಿನವೇ ಹೇಗಾದರೂ ಮಾಡಿ ಆ ಕೆಲಸವನ್ನು ಮಾಡಬೇಕು ಎಂದು ನಿರ್ಧರಿಸಿದ್ದೆ. ಹೀಗೆ ಮೊದಲಿಗೆ ಅವರನ್ನು ಪರಿಚಯ ಮಾಡಿಕೊಂಡೆ. ನಾನು ಮಹಡಿಯ ಮೇಲೆ ಹೋಗೋದು, ಅಲ್ಲಿಯ ಫೋನ್ನಲ್ಲಿ ಮಾತನಾಡುತ್ತಾ ಕೂರುವುದು, ಅವರನ್ನು ನೋಡುವುದು, ಮನೆಯಲ್ಲಿ ಏನೋ ಸಮಸ್ಯೆ ಇಲ್ವಾ, ಎಲ್ಲ ಚೆನ್ನಾಗಿದೆಯಾ, ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ಹೀಗೆಲ್ಲ ಮಾತಾಡಿ ಅವರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ದೆ. ಅವರು ಎಲ್ಲೂ ಕೆಲಸಕ್ಕೆ ಹೋಗದೆ ಇದ್ದುದರಿಂದ ಆಗಾಗ ನಮ್ಮ ಮನೆಗೆ ಬಂದು ಅಮ್ಮನ ಜೊತೆ ಹರಟೆ ಹೊಡೆಯುತ್ತಿದ್ದರು. ಇದೆಲ್ಲದರ ನಡುವೆ ಅವರ ಮನೆಯಲ್ಲಿ ಆಗಾಗ ಜಗಳವೂ ಆಗುತ್ತಿತ್ತು. ಎಲ್ಲರ ಮನೆಯಲ್ಲಿ ಜಗಳ ಸಹಜ ಎಂದು ನಾನು ಸುಮ್ಮನೆ ಇರುತ್ತಿದ್ದೆ. ಆದರೆ ಇವರ ಮನೆಯಲ್ಲಿ ಜಗಳ ಸ್ವಲ್ಪ ಅತಿರೇಕಕ್ಕೆ ಹೋಗುತ್ತಿದೆ. ಒಮ್ಮೊಮ್ಮೆ ಅವರ ಯಜಮಾನ ಮನೆ ಬಿಟ್ಟು ಹೋಗಿ 3-4 ದಿನ ನಂತರ ಮನೆಗೆ ಬರುತ್ತಿದ್ದ. ಹೀಗೆ ಒಂದು ದಿನ ಅವರು ನಮ್ಮ ಮನೆಯಲ್ಲಿ ಮಾತನಾಡಬೇಕಾದರೆ ಅವರ ಮನೆಯಲ್ಲಿ ಯಾಕೆ ಜಗಳ ಆಗುತ್ತೆ ಅಂತ ನನಗೆ ಗೊತ್ತಾಗಿತ್ತು. ಅದನ್ನ ಕೇಳಿ ನನಗೆ ಸ್ವಲ್ಪ ಖುಷಿಯೂ ಆಗಿತ್ತು. ಹೀಗೆ ಒಂದು ದಿನ ನಾನು ಮಹಡಿ ಮೇಲೆ ಹೋದಾಗ ಅವರು ಬಟ್ಟೆಯನ್ನು ತೊಳೆಯುತ್ತಿದ್ದರು. ಇದೇ ಹೊತ್ತಿಗೆ ನಾನು ಫೋನ್ ಹಿಡಿದುಕೊಂಡು ರೀಲ್ಸ್ ನೋಡುತ್ತಾ ಮಹಡಿಯ ಕಡೆಗೆ ಹೋಗಿದ್ದೆ. ಹೀಗೆ ಹೋದ ಕೂಡಲೇ ನನಗೆ ಅಷ್ಟೊಂದು ಬೆಳಕಿನಲ್ಲಿ ಅವರ ಸೌಂದರ್ಯವು ಸ್ಪಷ್ಟವಾಗಿ ಕಾಣಿಸುತ್ತಲಿತ್ತು. ಆ ಸೌಂದರ್ಯವು ಕಣ್ಣಿಗೆ ಕಟ್ಟಿದಂತೆ ಆಗಿತ್ತು. ಅಲ್ಲದೆ ಕಣ್ಣಿನ ಜೊತೆಗೆ ಮನಸ್ಸಿಗೆ ಮದವನ್ನು ನೀಡುವಂತೆ ಇತ್ತು. ಆ ದೃಶ್ಯ ಅತೀ ಅದ್ಭುತವಾಗಿದ್ದರಿಂದ ನಾನು ಹಾಗೆ ನೋಡುವಾಗಲೇ ಅವರು ಕೇಳಿದರು, ಏನು ನೋಡ್ತಾ ಇದ್ದೀರಾ ಚಿಕ್ಕ ಮಾಲೀಕರು? ಕೂಡಲೇ ನಾನು ವಾಸ್ತವಕ್ಕೆ ಬಂದು, ಏನಿಲ್ಲ, ಅದು ಅಲ್ಲಿ ಗೋಡೆ ಮೇಲೆ ಇಟ್ಟಿದ್ದಲ್ಲ ಹೂವಿನ ಕುಂಡ, ಅದರಿಂದ ನೀರು ಸೋರುತ್ತಾ ಇದೆ ಅಂತ ನೋಡ್ತಾ ಇದ್ದೆ ಎಂದು ಹೇಳಿದಾಗ ಅವರು, ಹೌದು ಗೊತ್ತು, ನೀನು ಏನು ನೋಡ್ತಿದ್ದೀಯಾ, ಸೋರುವುದು ಸಹಜ ಅಲ್ವಾ, ಅಷ್ಟು ದೂರದಿಂದ ನೋಡಿದರೆ ಏನು ಕಾಣುತ್ತೆ, ಮುಂದೆ ಬಂದು ನೋಡು ಅಂತ ಹೇಳಿದರು. ಅವರ ಮಾತು ಕೇಳಿ ನನಗೆ ಗಾಬರಿಯಾಗಿತ್ತು. ಆಗ ಅವರು, ಅದು ನೀರು ಜಾಸ್ತಿ ಇದ್ದರೆ ಹೀಗೆ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಅಂದರೆ ಗಿಡಗಳ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿದರು. ನಾನು ಅವರ ಮಾತು ಕೇಳಿ ಸುಮ್ಮನಿದ್ದೆ. ಆದರೆ ಅವರ ಮುಖದಲ್ಲಿ ಏನೋ ಒಂಥರ ವಿಚಿತ್ರ ನೋಟ ಇತ್ತು. ಆಮೇಲೆ ನಾನು ಸುಮ್ಮನೆ ಕೆಳಗೆ ಬಂದು ಹೊರಗೆ ನೋಡಿದ ಸೌಂದರ್ಯ ನೆನೆಸಿಕೊಂಡು ಸಾಕಾಗುವಷ್ಟು ಕೈ ಕೆಲಸ ಮಾಡಿದೆ. ಹೀಗೆ ಆಗೊಮ್ಮೆ ಈಗೊಮ್ಮೆ ಅಂತ ನಮ್ಮ ನಡುವೆ ಬೇರೆ ಮಾತುಗಳು, ವಿಚಿತ್ರ ಮಾತುಗಳು ನಡೆಯುತ್ತಲೇ ಇದ್ದವು. ಅದು ಇಬ್ಬರಿಗೂ ಅರ್ಥ ಆಗುತ್ತಿತ್ತು. ಆದರೆ ಯಾರು ಕೂಡ ನೇರವಾಗಿ ಮಾತನಾಡುವುದಾಗಲಿ ಹೇಳುವುದಾಗಲಿ ಮಾಡಿರಲಿಲ್ಲ. ನನ್ನ ನಂಬರ್ ಅವರ ಕಡೆ ಮೊದಲಿನಿಂದಲೂ ಇತ್ತು. ಅಲ್ಲದೆ ಅವರು ಫೇಸ್ಬುಕ್ನಲ್ಲಿ ನನಗೆ ಫ್ರೆಂಡ್ ಆಗಿದ್ದರಿಂದ ನಾನು ಆಗಾಗ ಅವರಿಗೆ ಮೆಸೇಜ್ ಎಲ್ಲ ಮಾಡುತ್ತಿದ್ದೆ. ಚಾಟಿಂಗ್ ಅದೆಲ್ಲ ಮಾಮೂಲಾಗಿ ನಡೆದಿತ್ತು. ಈ ನಡುವೆ ಒಂದು ದಿನ ಅವರಾಗಿಯೇ ಬೇರೆ ಬೇರೆ ತರಹದ ಫೋಟೋ ಕಳಿಸಿದರು. ಅದನ್ನ ನೋಡಿ ನನಗೆ ಶಾಕ್ ಅನಿಸಿಕೊಂಡರೂ ಸಹಿತ ನಾನು ಸುಮ್ಮನೆ ನೋಡುತ್ತಿದ್ದೆ. ಆದರೆ ಅದಕ್ಕೆ ಏನು ಎನ್ನುತ್ತಿರಲಿಲ್ಲ. ಅವರ ಮನೆಯಲ್ಲಿ ವಾರಕ್ಕೆ 2-3 ಸಲ ಜಗಳ ಆಗುತ್ತಿತ್ತು. ಅವರ ಯಜಮಾನ ಯಾವಾಗಲೂ ರಾತ್ರಿ ಪಾಳಿಗೆ ಕೆಲಸಕ್ಕೆ ಹೋಗುತ್ತಾನೆ. ತನಗೋಸ್ಕರ ಸಮಯವನ್ನು ನೀಡುವುದಿಲ್ಲ. ಎಲ್ಲ ಕಂಪನಿ ಕೆಲಸ ಮುಗಿಸಿ ಬಂದ ಮೇಲೆ ಸಾಕಷ್ಟು ಸಮಯ ರೆಸ್ಟ್ ಮಾಡುತ್ತಾರೆ. ನಾನು ಸಮೀಪ ಹೋದರೆ ಸುಸ್ತು ಅಂತ ಹೇಳ್ತಾರೆ. ಒಂದು ಸರಿ ಮನೆಯಲ್ಲಿ ಹೇಳಬೇಕಾದಾಗ ನಾನು ಕೇಳಿಸಿಕೊಂಡು ನನಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗಿತ್ತು. ಇನ್ನು ಅವರು ಮನೆಯಲ್ಲಿ ಬಂದಾಗ ಬಟ್ಟೆ ಅಸ್ತವ್ಯಸ್ತವಾಗಿ ಏನಾದರೂ ಕಂಡರೆ ಬಾತ್ರೂಮಿಗೆ ಹೋಗಿ ದೇವರು ಕೊಟ್ಟ
ಪ್ರೀತಿಯಿಂದ ಆ ಕೆಲಸ ಮಾಡಿ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ನಾನು ಹಾಗೆ ನೋಡಿದರು ಅವರ ಗಮನಕ್ಕೂ ಬಂದಿದ್ದರು ಸಹಿತ ಅವರು ಸುಮ್ಮನೆ ಇದ್ದರು. ಹೀಗೆ ಮನೆಯಲ್ಲಿ ಒಂದು ದಿನ ಊರಿಗೆ ಹೋದಾಗ ನಾನು ಒಂದು ಹಕ್ಕಿಯನ್ನು ಮನೆಗೆ ತಂದು ಭೇಟಿಯಾಡಿದ್ದೆ. ಆದರೆ ಅವತ್ತು ನನ್ನ ಅದೃಷ್ಟ ಚೆನ್ನಾಗಿರಲಿಲ್ಲ. ಅದನ್ನ ಇವರು ನೋಡಿಬಿಟ್ಟಿದ್ದರು. ಅವರೇನಾದರೂ ಮನೆಯಲ್ಲಿ ಹೇಳಿದರೆ ನನ್ನ ಕಥೆ ಅಷ್ಟೇ ಎಂದು ಬಹಳ ಹೆದರಿದ್ದೆ. ಆದರೆ ಅವರು ಸುಮ್ಮನೆ ಇದ್ದರು. ನಾನು ಕೂಡ ಒಂದೆರಡು ತಿಂಗಳುಗಳ ಕಾಲ ಸುಮ್ಮನಿದ್ದೆ. ಒಂದು ದಿನ ಅವರು ಗ್ಯಾಸ್ ಕನೆಕ್ಷನ್ ಮಾಡಲು ನನಗೆ ಬರುವಂತೆ ಹೇಳಿದರು. ನಾನು ಅವರ ಮನೆಗೆ ಸಾಯಂಕಾಲ 7ರ ಹೊತ್ತಿಗೆ ಹೋಗಿದ್ದೆ. ಅಂಕಲ್ ಆಫೀಸಿಗೆ ಹೋಗಿದ್ದರು. ಆಗ ಅವರು ಯಾರಾದರೂ ಕಾಲೇಜಿನಲ್ಲಿ ಇದ್ದಾರೆ ಎಂದು ಹೇಳಿದಾಗ ನನಗೆ ಶಾಕ್ ಆಯಿತು. ನಾನು ಯಾರಿಲ್ಲ ಎಂದು ಹೇಳಿದಾಗ ಅವರು ಮೊನ್ನೆ ಯಾರನ್ನು ಕರೆದುಕೊಂಡು ಬಂದ ಹಾಗೆ ಇತ್ತು ಅಂತ ಹೇಳಿದರು. ಆದರೆ ನಾನು ಬೇರೆ ಏರಿಯಾದಲ್ಲಿ ಇದ್ದ ಹಣ ಕೊಟ್ಟರೆ ಸಿಗುತ್ತಿದ್ದ ಹಕ್ಕಿಯನ್ನು ತಂದು ಭೇಟಿಯಾಡಿದ್ದೆ. ಆಗ ಅವರು ಮೊನ್ನೆ ಬಂದಿದ್ದು ನಿನ್ನ ಫ್ರೆಂಡ್ ಅಂತ ಹೇಳಿದರು. ನಾನು ಹೆದರುತ್ತಾ ಹೌದು ಅಂತ ಹೇಳಿದಾಗ ಅವರು ನಗುತ್ತಾ ಸುಮ್ಮನಿದ್ದರು. ನಾನು ಯಾಕೆ ಎಂದಾಗ ಅವರು ಏನಿಲ್ಲ ಎಂದರು. ನಾನು ಪರವಾಗಿಲ್ಲ ಹೇಳಿ ಎಂದಾಗ ಅವರು ಹೀಗಂತ ಹೇಳಿದರು. ನಾನು ಮೊದಲು ಅದೇ ಏರಿಯಾದಲ್ಲಿ ಮನೆ ಮಾಡಿಕೊಂಡಿದ್ದೆ. ಆ ಹಕ್ಕಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದುಡ್ಡು ಕೊಟ್ಟೆ ಅಂತ ಕೇಳಿದಾಗ ನನಗೆ ಶಾಕಾಗಿ ಬಿಟ್ಟಿತ್ತು. ಇವರೇನಾದರೂ ಮನೆಯಲ್ಲಿ ಇದನ್ನು ಹೇಳಿದರೆ ಮನೆಯಿಂದಲೇ ನನ್ನ ಹೊರಗೆ ಹಾಕುತ್ತಾರೆ. ಬೇರೆ ಯಾವುದಾದರೂ ಕಾಲೇಜಿನಲ್ಲಿದ್ದು ತಂದರೆ ಪಾರಾಗಬಹುದಿತ್ತು. ಇಂಥ ತಂದು ಭೇಟಿಯಾಡಿದ್ದು ಗೊತ್ತಾದರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಎಂದು ಮನಸ್ಸಲ್ಲಿ ಯೋಚಿಸುತ್ತಾ ಮುಖ ಸಪ್ಪೆ ಮಾಡಿದೆ. ಕಣ್ಣೀರು ಕಣ್ಣಲ್ಲಿ ಬಂದರೂ ಸಹ ಅಳುವಂತೆ ಇರಲಿಲ್ಲ. ಆಗ ನಾನು ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗದೆ ಇವರ ಬಾಯಿ ಮುಚ್ಚಿಕೊಂಡಿರಬೇಕು ಎಂದರೆ ಇವರಿಗೆ ಈ ದುಡ್ಡು ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಆಗ ನಾನು ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ, ಆದರೆ ಈ ವಿಷಯ ಹೇಳಬೇಡಿ ಅಂತ ಅವರಿಗೆ ಹೇಳ್ತಾ ಇದ್ದೆ. ಅವರು ನಿಮ್ಮ ಮನೆಯವರೆಲ್ಲ ಒಳ್ಳೆಯವರು, ನೀನು ನೋಡಿದರೆ ಅಂತ ಅದು ಇದು ಅಂತ ಹೋಗಿ ಮುಗಿತಾ ಇದ್ದರು. ಅವರ ಮಾತನ್ನು ಕೇಳಿ ಕೇಳಿ ನನಗೆ ಸಿಟ್ಟು ಬಂದು ಇವರನ್ನು ಬಾಯಿ ಮುಚ್ಚಿಸೋಕೆ ಇರುವುದು ಒಂದೇ ದಾರಿಯೇ ಅಂತ ಹಿಂದೆ ಮುಂದೆ ನೋಡದೆ ಒಂದು ಕ್ಷಣದಲ್ಲಿ ನೇರವಾಗಿ ಮುಟ್ಟಿದೆ. ಆಗ ಅವರು ಸಿಟ್ಟಿನಿಂದ ಏನಿದು, ಏನು ತಿಳ್ಕೊಂಡಿದ್ದೀಯಾ ಎಂದು ಕೇಳಿದರು. ಆಗ ನಾನು ಸುಮ್ಮನಿದ್ದೆ. ಅವರು ಮತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳಿದರು. ಹೀಗೆಲ್ಲ ಮಾಡ್ತೀಯಾ ಎಂದು ಸಿಟ್ಟಿನಿಂದ ಕೇಳತೊಡಗಿದರು. ಆಗ ನಾನು ನೋಡು ನೀನು ಅಂದರೆ ಏನೋ ಒಂಥರ ಎಂದು ಹೇಳಿದೆ. ಆಗ ಅವರು ಹಾಗಾದರೆ ಅಂತ ಹೇಳಿದಾಗ ನೀವು ಇಲ್ಲಿಗೆ ಬಂದಾಗಿನಿಂದ ಆ ಕೆಲಸ ಮಾಡಬೇಕು ಅಂತ ಯೋಚನೆ ಇತ್ತು. ಆದರೆ ನನಗೆ ಧೈರ್ಯ ಇರಲಿಲ್ಲ. ಇವತ್ತು ನೀವು ಮೊನ್ನೆ ನಡೆದ ವಿಷಯವ ಮನೆಯಲ್ಲಿ ಹೇಳ್ತೀನಿ ಅಂದಾಗ ನನಗೆ ಭಯವಾಗಿ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ಅವರು ಗ್ಯಾಸ್ ಕನೆಕ್ಷನ್ ಕೊಟ್ಟು ಒಳಗೆ ಬಾ ಅಂತ ಹೇಳಿ ಹೋದರು. ಹೀಗೆ ನಾನು ಅಲ್ಲಿಗೆ ಹೋದಾಗ ಅವರು ರೆಡಿಯಾಗಿ ಕೂತಿದ್ದರು. ನಾನು ಅಲ್ಲಿಯೇ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿಬಿಟ್ಟೆ. ಅವರು ಕೂಡ ಚೆನ್ನಾಗಿ ಆ ಕೆಲಸಕ್ಕೆ ಸಹಾಯ ಮಾಡಿದರು. ಕೊನೆಗೆ ಸ್ವಲ್ಪ ಹೊತ್ತಿನ ಬಳಿಕ ಅವರು ನೀನು ಇನ್ಮೇಲೆ ಹಾಗೆಲ್ಲ ದುಡ್ಡು ಕೊಟ್ಟು ಕೆಲಸಕ್ಕೆ ಹೋಗಬೇಡ, ಬೇಕೆನಿಸಿದಾಗ ಇಲ್ಲಿಗೆ ಬಾ ಎಂದರು. ನಿಜ ಹೇಳಬೇಕು ಎಂದರೆ ನನಗೂ ನಿನ್ನ ಜೊತೆ ಕೆಲಸ ಮಾಡೋಕೆ ಇಷ್ಟ ಇತ್ತು. ನಾನು ಒಳ್ಳೆಯ ಸಮಯಕ್ಕೆ ಕಾಯ್ತಾ ಇದ್ದೆ. ಆದರೆ ಹೇಗೆ ಕೇಳುವುದು ಅಂತ ಗೊತ್ತಾಗದೆ ಸುಮ್ಮನಿದ್ದೆ. ಇದಾದ ಮೇಲೆ ಅವರು ಆಗಾಗ ಆ ಕೆಲಸ ನಡೆಯುತ್ತಲೇ ಇತ್ತು. ಫ್ರೆಂಡ್ಸ್, ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.